ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಉಪೇಂದ್ರ ಅವ್ರೆ, ನೀವೇನೇ ಪಿಚ್ಚಲ್ಲಿ ಬರ್ದಾಕಿದ್ರು ನಾವು ಕೂತ್ಕೊಂಡು ನೋಡ್ತೀವಿ. ಯಾಕೆ ಹೇಳಿ? ದುಡ್ಡು ಕೊಟ್ಟಿರೋದು. ವೆಂಕಟರಮಣ ಸ್ವಾಮಿಯ ನಾಮ ಇದೆಯಲ್ಲ, ಅದರಲ್ಲಿ ಯು ಮತ್ತೆ ಐ ಇದೆ ಅನ್ನೋದು ಯಾರಿಗೂ ಗಮನಕ್ಕೆ ಬಂದಿರಲಿಲ್ಲ. ವಾಟ್ ಅ ವಿಷನ್, ಎಂತ ಥಾಟ್ ಇದು, ಹುಚ್ಚಿಡಿತು ನಮ್ಮ ಟೀಮ್ಗೆ. UI ಪಿಕ್ಚರ್ ನೋಡಿದೆ, ಅರ್ಥ ಆತೇನೋ? ಏನು ಶಂಟಾನೂ ಅರ್ಥ ಆಗ್ಲಿಲ್ಲ ಪಿಕ್ಚರ್. ನೀನಂತ ಮಬ್ಬಸೋಳಿ ಮಕ್ಕಳಿಗೆ ಈ ದೇಶದಾಗ ಇದ್ದೇನು ಉಪಯೋಗ ಇಲ್ಲ. ನಾನು ನೀನು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ. ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಅಪ್ಪ ಹೇಳಕ್ ಬರ್ತಾ ಇರೋದು 6,000 ರಿಂದ 6,500 ಪೇಪರ್ ಮಾಡೋ ಒಂದು ಬುಕ್ ನ 2 ಕಾಲ ಅವರ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ. ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಚೆನ್ನಾಗಿದೆ, ರಿಯಾಲಿಟಿನ ಹಂಗೆ ತೋರಿಸಿದ್ದಾರೆ. ನಾವು ಹೆಂಗೆ ಮೊಬೈಲ್ ಅಲ್ಲಿ ಇದೀವಿ, ಆಮೇಲೆ ಈ ಕಾಸ್ಟ್ ರಿಲಿಜನ್ ಬಗ್ಗೆ ನಾವು ಮಾತಾಡಿದ್ರು ನಾವು ಅದನ್ನೇ ಮಾಡ್ತೀವಿ. ನೀನು ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ, ಶ್ರಮ ಪಟ್ಟರಿ ನಿನ್ನ ಯಶಸ್ಸು ನೋಡಿ ಪ್ರಪಂಚವಿ ಸಂಭ್ರಮಿಸುತ್ತದೆ. ಅವನಿಗೆ ಎಷ್ಟು ದಿಮಾಕ್ ಇರ್ಬೇಕು ಅವನಿಗೆ. ಫಿಲಂ ಒಳಗೆ ಫಿಲಂ ಅಣ್ಣ, ಇದು ಬರೀ ಫಿಲಂ ಅಲ್ಲ, ಫಿಲಂ ಒಳಗೆ ಫಿಲಮು, ಅದ್ರಲ್ಲಿ ಅವ್ರ ಕಲ್ಪನೆ. ಫಸ್ಟ್ ಹಾಫ್ ನೋಡ್ತಾ ಇದೆ ಮೂವಿ, ಆದ್ರೆ ಮತ್ತೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ, ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ. ನಾವು ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? 3 ಅವರ್ ಪುಷ್ಕ ನೋಡೋದಲ್ಲ, ಇದು ಒರಿಜಿನಲ್ ಮೂವಿ. ನೋಡ್ಬೇಕಾಗಿರೋ ಫಿಲಂ ಇದು. ಬಾಲ ಕುದುರೆ ಜುಟ್ಟು ಹಿಂದೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ಈಗ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಜನ ಹೆಂಗಿರ್ಬೇಕು ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅದು ಈಸಿಯಾಗಿ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೋಬೇಕಷ್ಟೇ. ಇನ್ನು 10 ವರ್ಷ ಆದ್ಮೇಲೆ ತೆಗಿಬೇಕಾಗಿತ್ತು, ಬಟ್ ಈಗ ನಮ್ ಜನರೇಷನ್ ಅರ್ಥ ಆಗುತ್ತೆ. ಬಟ್ 2000 ಕಿಡ್ಸ್ಗೆ ಸೀರಿಯಸ್ ಆಗಿ ಅರ್ಥ ಆಗಲ್ಲ ಮೂವಿ. ಪ್ರಕೃತಿನ ಹೇಗೆ ಹಾಳು ಮಾಡ್ತಾ ಇದ್ದಾರೆ, ರಾಜಕೀಯನ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಜನ ಹೇಗೆ ಹಾಳಾಗ್ತಿದ್ದಾರೆ ಅನ್ನೋದನ್ನ ಕ್ಲೀನ್ ಆಗಿ ತೋರಿಸಿದ್ದಾರೆ. ಜಾತಿ ಇಲ್ದಲೆ ಬದುಕಬೇಕು. ಆ ಜಾತಿ ಈ ಜಾತಿ ಬೇಡ ನಮ್ಗೆ, ಎಲ್ಲ ಒಂದೇ ಜಾತಿ ನಮ್ದು, ಮನುಷ್ಯ ಜಾತಿ. ಮೂವಿ ಮಾತ್ರ ಅಲ್ಟಿಮೇಟ್ ಅಲ್ಲಿ ಐತೆ. ಬುದ್ಧಿವಂತರಿಗೆ ಮಾತ್ರ ಮೂವಿ ಇದು. ನಾನು ಉಪ್ಪಿ ಫ್ಯಾನ್ ಆಗಿ ಒಂದು ಡೈಲಾಗ್ ಹೊಡಿತೀನಿ ಕೇಳ್ರಿ, ತಲೆಗುಳ ಬಿಡ್ಕೊಂಬೇಡ್ರಿ. ನೋಡೋದ್ ಬರೀ ರೀಲ್ಸ್. ಸೂಪರ್ ಮೂವಿ ಬ್ರೋ. ಜಾತಿ ಧರ್ಮದ ಬಗ್ಗೆ ಮಾತ್ರ ಲಾಸ್ಟ್ 20 ನಿಮಿಷ ಅಲ್ಟಿ ಮಾತೇ ಇಲ್ಲ, ಪೈಸಾ ವಸೂಲ್. ನಮ್ಮ ಹುಡುಗ ಗಜೇಂದ್ರ ಒಳ್ಳೆ ಫಿಲಂ ಮಾಡೋನೆ ಉಪೇಂದ್ರ. ನಿಮ್ ಹೆಸರು ಬ್ರೋ? ಹೆಸರೆಲ್ಲ ಬೇಡ, ನಮ್ಮ ಉಪ್ಪಿ ಸರ್ ಮೂವಿ ಮಾತ್ರ 100 ಡೇಸ್ ಪಕ್ಕ. ಎಷ್ಟೊತ್ತಿ ನೋಡ್ರಿ ಮೂವಿ? ಇಲ್ಲ, ಈಗ ಹೋಗ್ಬೇಕು, ಈಗ ನೋಡ್ಬಿಟ್ಟು ಆಮೇಲೆ ಬಂದು ಹೇಳ್ತೀನಿ ಮತ್ತೆ ರಿವ್ಯೂ. ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಮೂವಿಗಳಿಗೆ ರಿವ್ಯೂ ಕೊಡಬಹುದು, ಈ ತರ ಮೂವಿಗಳು ರಿವ್ಯೂ ಕೊಡಕ್ ಆಗಲ್ಲ. ಇನ್ನೊಂದು 25 ವರ್ಷ ಆದ್ಮೇಲೆ ರಿವ್ಯೂ ಬರುತ್ತೆ, ಅವಾಗ ಗೊತ್ತಾಗತ್ತೆ. ಸೈಕ್ ಸರ್ ಸೈಕ್. ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ, ಇನ್ನೊಂದ್ಸಲ ಬಂದು ನೋಡ್ಬೇಕಷ್ಟೇ. ಭಾರತದ ಪ್ರೆಸಿಡೆಂಟ್ ಯಾರು? ಚಂದನ್ ಶೆಟ್ಟಿ. ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮ, ಮಲಯಾಳಿ ನಮ್ ನರಸಮ್ಮ. ದೇವರನ್ನ ಫುಲ್ ಮೆಂಟ್ಲಾಗಿ ಹೋಗಿನಿ. ಫಿಲಂ ಚೆನ್ನಾಗಿಲ್ವೋ ಇಲ್ಲ ಚೆನ್ನಾಗಿದ್ದು ನನಗೆ ಅರ್ಥ ಆಗ್ಲಿಲ್ವೋ ಒಂದು ಗೊತ್ತಿಲ್ಲ. ಅರ್ಥ ಮಾಡ್ಕೊಂತ ಬಂದೆ, ಏನ್ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸತಿ ಬಂದು ಅರ್ಥ ಮಾಡ್ಕೊಂಡು. ತಲೆ ಕೆಟ್ಟು ಈ ಹುಚ್ಚಾಗಿ ಸೈಕಾಗಿ ಹೊರಗೆ ಬಂದ್ಬಿಟ್ಟಿರಿ. ದಯವಿಟ್ಟು ಯಾರು ಈ ಪಿಕ್ಚರ್ ನೋಡಕ್ ಹೋಗ್ಬೇಡ್ರಿ. ಈ ಪಿಕ್ಚರ್ ಈಗ ನೋಡಿ ನಾ ಜಾಗ ಬಯಸ್ಕೊಂಡ್ ಬಂದೇನಿ, ನನಗೆ ಬಾಳ ತಲೆ ಕೆಟ್ಬಿಟ್ಟೈತಿ. ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗೋದು, ಯಾಕಂದ್ರೆ ಅಂತ ಪಿಕ್ಚರ್ ಐತಿ. ನಾವು ಉಪೇಂದ್ರ ಅವ್ರದ ದೊಡ್ಡ ಫ್ಯಾನ್. ಇದೊಂದು ಬದುಕಿ ಸಿನಿಮಾ ಸೂಪರ್ ಹಿಟ್ಟು. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ಇಡೀ ಪ್ರಪಂಚದಲ್ಲಿ ನಮ್ಮ ಉಪ್ಪಿ ಅಂತವ್ರು ಹುಟ್ಟಿರೋರು ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತವಾಗಿದೆ ಸಿನಿಮಾ, ಸೂಪರ್ ಸಿನಿಮಾ. ನೀವು ನಾವು ಬದಲಾಗಬೇಕು ಅಂತಂದ್ರೆ ನಾನ್ ಬದಲಾಗಿದ್ದೀನಿ, ನೀವು ಬದಲಾಗಣ. ರಾಜಕೀಯ ಅನ್ನೋದನ್ನ ತೊಲಗಿಸ್ಬೇಕು, ಜಾತಿ ಮತ ಧರ್ಮ ಎಲ್ಲ ನುಚ್ಚಿ ಪುಡಿ ಆಗ್ಬೇಕು. ನೋಡಿ ಮಾಧ್ಯಮ ಏನೇನ್ ತೋರಿಸ್ಬೇಕು, ಬೇಡದೇ ಇರೋದೆಲ್ಲ ತೋರ್ಸೋದಲ್ಲ, ಬೇಕಾಗಿರೋದು ಸಮಾಜಕ್ಕೆ ಬೇಕಾಗಿರೋದನ್ನ ತೋರಿಸ್ಬೇಕು. ಯುವಲ್ಲಿ ಎಲ್ರು ಬದಲಾಗಬೇಕು, ನಾನು ಬದಲಾಗಿದ್ದೀನಿ, ಎಲ್ರು ಬದಲಾಗೋಣ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಫಿಲಂ ಚೆನ್ನಾಗಿದೆ. ಸೊ ಏನಂದ್ರೆ ಫಸ್ಟ್ ಪ್ರಕೃತಿ ಬಗ್ಗೆ ಹೇಳಿದ್ದಾರೆ. ಸೊ ಯಾವ ರೀತಿ ನೀವು ಪ್ರಕೃತಿನ ಆಲ್ರೆಡಿ ಹಾಳು ಮಾಡಿ
ಅದು ಯಾವ ತರ ತೋರಿಸಿದ್ದಾರೆ ಅಂದ್ರೆ ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ತರದಲ್ಲಿ ತೋರಿಸಿದ್ದಾರೆ. ಅಲ್ಲಿ ಲಿಟ್ರಲಿ ನಿಜಾನೇ ಹೌದು. ಹೇಳ್ಕೊಳಕ್ ಅದು ವರ್ಡಿಂಗ್ ಕಷ್ಟ ಆದ್ರೂ ದಟ್ಸ್ ಅ ರಿಯಾಲಿಟಿ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ಒಂದು ಸಮಾಜನ ಮಿರರ್ ಆಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಮುಖ ನಾವೇ ಕನ್ನಡಿಲಿ ನೋಡ್ಕೊಂಡಂಗಿದೆ. ಸೊ ಸೇಫ್ ಆಗಿ ನೆಕ್ಸ್ಟ್ ಯಾರು ಶೋಕ್ ಬರ್ತಾ ಇದ್ದೀರಾ, ಜೋಬಲ್ ಒಂದು ಖರ್ಚು ಬಿಟ್ಕೊಂಬನ್ನಿ. ಯಾಕಂದ್ರೆ ಉಗಿತಾ ಇರ್ತಾರೆ, ಒರ್ಸ್ಕೋತಾ ಇರಿ ಅಷ್ಟೇ. ನನ್ನ ಕೈಲಿ ಆಯ್ತಾ ಇಲ್ಲ. ಹೇಳಿದ ಅರ್ಥ ಆಗಲ್ಲ, ನೋಡಿದ ಅರ್ಥ ಆಗುತ್ತೆ. ತಾಯಿಣೆಗೂ ನಮಗೆ ಕೇಳ್ಬೇಡ ತಾಯಿಣೆಗೂ ಅರ್ಥ ಆಗಿಲ್ಲ. ಇನ್ನೊಂದ್ಸಲ ಬಂದು ನೋಡ್ತೀನಿ ಸಂಜೆ. ನಮ್ಮ ಸತ್ತ ಪ್ರಜೆಗಳು ಬಂದು ದಯವಿಟ್ಟು ಫಿಲಂ ನೋಡಿ, ಫೋಕಸ್ ಸಿಗುತ್ತೆ. ಇದು ರಿಯಾಲಿಟಿ ಕಣ್ರಿ ರೀ, ಸಿನಿಮಾ ಅಂತ ಹೇಳ್ತೀರಾ? ರಿಯಾಲಿಟಿ ಇದು. ಜನಗಳು ನಾವೇ ನೋಡ್ಬೇಕು, ನಾವೇ ಏನ್ ಅರ್ಥ ಆಗ್ಬೇಕಾ? ಏನ್ ರಿಯಾಲಿಟಿ ಏನ್ ಅರ್ಥ ಆಗ್ಬೇಕು? ಏನು ಗೊತ್ತಿಲ್ವಾ? ಎಲ್ಲ ನೋಡ್ತಾ ಇಲ್ವಾ? ಏನು ರಿಯಾಲಿಟಿ ಏನ್ ನಡೀತಾ ಇದೆ ಅದನ್ನೇ ತೋರಿಸ್ತಿದೆ. ಫಸ್ಟ್ ಹಾಫ್ ಅನ್ ಅವರ್ ಆದ್ಮೇಲೆ ಅರ್ಥ ಸ್ಟಾರ್ಟ್ ಆಯ್ತು. ಉಪೇಂದ್ರ 2 ಕ್ಯಾರೆಕ್ಟರ್ ಇರ್ತಾರೆ. ಅದ್ 2 ಕ್ಯಾರೆಕ್ಟರ್ ಫಸ್ಟ್ ಕ್ಯಾರೆಕ್ಟರ್ ನಮ್ಮ ಒಳಗಡೆ ಇರೋ ನಾನು, ಅದ್ ಆಚೆ ಕಡೆ ಗೊತ್ತಾಗ್ತಿರಲ್ಲ. ಸಿನಿಮಾನ ಅರ್ಥ ಆಗಂಗೆ ತೋರಿಸಿದ್ದಾರೆ, ಆದ್ರೆ ಎಲ್ಲಾರ್ಗೂ ಅರ್ಥ ಆಗಲ್ಲ. ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ.